ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಇವತ್ತು ನಾವು 2025ರ ಕೊನೆಯ ದಿನದಲ್ಲಿದ್ದೇವೆ. ಇನ್ನೇನು ನಾಳೆ 2026ಕ್ಕೆ ಕಾಲಿಡಲು ಸಜ್ಜಾಗಿದ್ದೇವೆ. ಹೊಸ ವರ್ಷ ಅಂದಮೇಲೆ ಒಂದು ಸಂಕಲ್ಪ ಅಥವಾ ರೆಸಲ್ಯೂಷನ್ ಇರಲೇಬೇಕಲ್ವಾ? ಸೊ ಈ ವರ್ಷ ಯಾವೆಲ್ಲ ರೀತಿಯಲ್ಲಿ ರೆಸಲ್ಯೂಷನನ್ನು ಇಟ್ಕೊಂಡಿದ್ದೀರಿ, ಏನೆಲ್ಲ ಈ ವರ್ಷ ಸಾಧಿಸ್ಲಿಕ್ಕೆ ಆಗದನ್ನು ನೆಕ್ಸ್ಟ್ ಇಯರ್ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾವು ಕೇಳ್ಕೊಂಡು ಬರುವ ಬನ್ನಿ. ಸಿಂಚನಾ ಜಿ. ಎಲ್ಲಿಯವರು ನೀವು? ನಾವು ಇಲ್ಲೇ ಬೆಂಗಳೂರಿಂದ ಹನುಮಂತ ನಗರ್. ಸೊ ಹೌ ಎಕ್ಸೈಟೆಡ್ ಯು ಆರ್ ಫಾರ್ ನ್ಯೂ ಇಯರ್? ನ್ಯೂ ಇಯರ್ ಲೈಕ್ ಅಷ್ಟೊಂದು ಎಕ್ಸೈಟೆಡ್ ಏನಿಲ್ಲ, ಲೈಕ್ ಆಲ್ವೇಸ್ ಆ್ಯಸ್ ಯೂಶುವಲ್ ಕ್ಯಾರಿ ಆಗುತ್ತೆ ಡೈಲಿ ರೊಟೀನ್. ಸೊ ಆ್ಯಕ್ಚುಲಿ ಹೊಸ ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಇಟ್ಕೊಳ್ತಾರೆ. ಸೊ ನಿಮ್ಮದು ಏನು ರೆಸಲ್ಯೂಷನ್? ಕನ್ಸಿಸ್ಟೆನ್ಸಿ. ಓಕೆ, ಸ್ಟಡೀಸ್. ಮತ್ತು ಬೇರೆ ಏನಾದರೂ ಅಚೀವ್ಮೆಂಟ್ಸ್ ಮಾಡೋದು ಅಂಥದ್ದೇನು ಸ್ಟಡಿ ಬಿಟ್ಟು? ಸ್ಟಡಿ ಬಿಟ್ಟು ಏನು ಅಚೀವ್ಮೆಂಟ್ಸ್ ಅಂತ ಇಲ್ಲ. ಲೈಕ್ ನನಗೆ ಲಾಸ್ಟ್ ಇಯರ್ ರೆಸಲ್ಯೂಷನ್ ಲೈಕ್ ಸ್ವಲ್ಪ ಫಿಟ್ಟಾಗಿ ಇರೋಣ, ಅದು ಮುಗಿಸಿದ್ದೀನಿ. ಸೊ ನೆಕ್ಸ್ಟ್ ರೆಸಲ್ಯೂಷನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ. ರೆಸಲ್ಯೂಷನ್ಸ್ ಅಂತ ಏನಿಲ್ಲ, ಬಟ್ ವಾಂಟ್ ಟು ಬಿ ಹ್ಯಾಪಿ ಆ್ಯಂಡ್ ಬಿ ಕಂಟೆಂಟ್. ಇದು ಕಂಟೆಂಟ್ಮೆಂಟ್ನ ಫೈಂಡ್ ಮಾಡಬೇಕು ಇನ್ ಎವ್ರಿಥಿಂಗ್ ದಟ್ ಐ ಡೂ. ಸೊ ದ್ಯಾಟ್ಸ್ ವಾಟ್ ಮೈ ರೆಸಲ್ಯೂಷನ್ ಫಾರ್ 2026 ಇಸ್. And I wish you all a happy new year and happy 2026. ಚೆನ್ನಾಗಿ ಓದಬೇಕು, CET ಒಳ್ಳೆ ರ್ಯಾಂಕಿಂಗ್ ಬರಬೇಕು. ಸೊ ಫಸ್ಟ್ PUC ನೀವು ಇವಾಗ? ಹೌದು. ಸೊ ಈ ವರ್ಷದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿತ್ತಾ? ಇಲ್ಲ, ಹಂಗೇನಿಲ್ಲ, ಎಲ್ಲ ನಾರ್ಮಲ್ ಆಗಿ ಇತ್ತು. ಸೊ ನೆಕ್ಸ್ಟ್ ಏನಾದರೂ ಚೇಂಜ್ ಆಗಬೇಕು, ನೀವರಿಗೆ ಏನಾದರೂ ಚೇಂಜ್ ಆಗಬೇಕಂದ್ರೆ ಏನು ಚೇಂಜ್ ಆಗಬೇಕು ಅಂತ? ಓದೋ ಸ್ಟೈಲು ಎಲ್ಲ ಚೇಂಜ್ ಆಗಬೇಕು. Don't spend money maybe, not that much. Because we don't earn, we get allowance from our home. Okay. So now you are spending lot. Not a lot, I'm just buying some gifts for my friends. Maybe going out for the gym. Okay. And studying. Okay. Yeah, and not roaming around too much. So you have any bad habit you want to change in next year, something? I would say procrastination. So I procrastinate a lot. And like right now I have my exams, and I'm roaming around in Church Street, so you can guess. You want to change that? Yes, I would like to change that, yes. ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಇರ್ತಾರೆ. ಬಟ್ ಏನಂದರೆ ಅಲ್ಟಿಮೇಟ್ಲಿ ಎಲ್ಲರಿಗೇನೋ ಒಳ್ಳೆ ಬಿಸ್ನೆಸ್ ಆಗಬೇಕು, ಸಂಪಾದನೆ ಮಾಡಬೇಕು, ಫ್ಯಾಮಿಲಿ ಚೆನ್ನಾಗಿ ನೋಡಬೇಕು. ಮತ್ತು ಬ್ಯಾಂಗ್ಳೂರು ಒನ್ ಆಫ್ ದ ಬೆಸ್ಟ್ ಪ್ಲೇಸು. ಎಲ್ಲರೂ ಬ್ಯಾಂಗ್ಳೂರಲ್ಲಿ ಇವಾಗ ನಮ್ಮ ಕನ್ನಡ ಜನಗಳು, ನಾನು ಬೇಸಿಕಲಿ ಫ್ರಮ್ ಕೇರಳ, ಬಟ್ ಸ್ಟಿಲ್ ಲಾಸ್ಟ್ 35 years ಐ ಮೀನ್ ಹಿಯರ್ ಓನ್ಲಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ನಮ್ಗೆ ಆಸೆ. ನಮ್ಮದು ರೆಸಲ್ಯೂಷನ್ ಏನೇ ಥರ ಇಲ್ಲ, ಆದರೆ ಯಾವ ಥರ ಇರೋದು ಆ ಥರ ನಾವು ಇದು ಮಾಡೋದು ಅಷ್ಟೇ. ನೀವು ಯಾವ ಥರ ಬರುತ್ತೋ ನಮ್ಮದು ಇದಕ್ಕೆ ಆ ವರ್ಷ ಯಾವ ಥರ ನಡೆಯುತ್ತೆ, ಗುಡ್ ಆ್ಯಂಡ್ ಬ್ಯಾಡ್ ಇದೆ, ಎಲ್ಲರೂ ಈಕ್ವಲ್ ಆಗಿ ತೊಗೊಂತೀವಿ. ರೆಸಲ್ಯೂಷನ್ ಥರ ಏನಿಲ್ಲ ಅಷ್ಟೇ. ಈ ವರ್ಷ ಹೇಗಿತ್ತು ನಿಮಗೆ? ಈ ವರ್ಷ ಚೆನ್ನಾಗಿ ಹೋಗ್ತಾಯಿದೆ, ಏನು ತೊಂದರೆ ಇಲ್ಲ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೆಕ್ಸ್ಟ್ ಇಯರ್ ಹೇಗಿರಬೇಕು? ನಮ್ಮದು ಎಕ್ಸ್ಪೆಕ್ಟೇಷನ್ ಇಲ್ಲ, ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋದ್ರಲ್ಲಿ ಈ ಕರಪ್ಷನ್ಸು ಅದೆಲ್ಲ ಇದಾಕೋದು ಕಮ್ಮಿ ಆದರೆ ಸಾಕಷ್ಟೇ. ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ತುಂಬ ಜಿಮ್ ಮಾಡ್ತೀನಿ ಅಂತ. ಮೆಂಬರ್ಶಿಪ್ಪು ತಗೊಂಡೆ. ಯಾರು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ನನ್ನ ಬದಲು. ಮೆಂಬರ್ಶಿಪ್. ಸೊ ನೆಕ್ಸ್ಟ್ ಇಯರ್ ಏನಾದರೂ ನಿಮ್ಮದು ಪ್ಲ್ಯಾನ್ಸ್? ಜಿಮ್. ಐ ಆಮ್ ರಕ್ಷಿತ್, ಐ ಆಮ್ ಅ ಲೋಕಲ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ನಿಮ್ಮದೆಲ್ಲ ರೆಸಲ್ಯೂಷನ್ ಇದೆಯಾ? ನಂದು ಇವಾಗ ಕರೆಂಟ್ ರೆಸಲ್ಯೂಷನ್ ಏನು ಅಂದರೆ ಇಂಟರ್ನ್ಶಿಪ್ ಸಿಗಬೇಕಂತ. ನಾನು ಇವಾಗ ಐಮ್ ಪರ್ಸಿಂಗ್ ಮೈ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಇನ್ ದಯಾನಂದ್ ಸಾಗರ್. ಸೊ ಸೈಬರ್ ಸೆಕ್ಯೂರಿಟಿ ಫೀಲ್ಡಲ್ಲಿ ಏನಾದ್ರು ಇಂಟರ್ನ್ಶಿಪ್ ತೊಗೊಬೇಕಂತ ನಂದು 2026 ನ್ಯೂ ಇಯರ್ ರೆಸಲ್ಯೂಷನ್. ಮತ್ತು ಇನ್ನೊಂದು ರೆಸಲ್ಯೂಷನ್ ಏನಂದರೆ ಟು ಗೆಟ್ ಸಮ್ ಗುಡ್ ಬಾಡಿ. ನಾನು 2025 ತುಂಬ ಲೇಸಿ ಆಗಿಬಿಟ್ಟಿದ್ದೆ, ಅದರಿಂದ ಹೊಟ್ಟೆ ಬಂದಿದೆ, ಕಾಣಿಸ್ತಿಲ್ಲ ಆದರೆ ಬಂದಿದೆ. ಸೊ ಅದನ್ನೆಲ್ಲ ಕರಗಿಸ್ಕೊಂಡು ಒಂದು ಒಳ್ಳೆ ಬಾಡಿ ಮಾಡಿ ಒಂದು ಫಿಟ್ ಆ್ಯಂಡ್ ಹೆಲ್ದಿ ಲೈಫ್ ಮಾಡಬೇಕು ಅಂತ ನನ್ನ 2026 ರೆಸಲ್ಯೂಷನ್. ಸಂಕಲ್ಪ ಅಥವಾ ರೆಸಲ್ಯೂಷನ್ ಮಾಡೋದು ಸುಲಭ, ಅದನ್ನು ಪಾಲಿಸೋದು ಕೂಡ ಅಷ್ಟೇ ಮುಖ್ಯ. ಸೊ ಈ ವರ್ಷ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಎಲ್ರಿಗೂ ಕೂಡ ನಮ್ಮ ಫೆಡರಲ್ ಕರ್ನಾಟಕ ವತಿಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ಪೆರಳೆಂಕಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.